ಆದರೆ ಸಾಯೋ ಕಾಲಕ್ಕೆ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ 10 ಲೆಟರ್ ಅಷ್ಟು ಬರ್ಬೇಕಲ್ಲ. ಅದಕ್ಕೆ ವೇದವ್ಯಾಸ ದೇವರು ಸಾಯೋದು ದೊಡ್ಡ ಪರ್ವಕಾಲ, ಅದು ಉಗಾದಿ ಹಬ್ಬ ಪ್ರಯುಕ್ತ ಆಫರ್. ಹಾಗೆ ಸಾಯೋ ಕಾಲಕ್ಕೆ ಆಫರ್ ಏನಂದರೆ, ನೀವು 10 ಅಕ್ಷರ ಹೇಳಬೇಡಿ, 4 ಅಕ್ಷರ ಹೇಳಿ ಅಂತಾರೆ. ಯಾವುದು? ಚತುರ್ಗಕಾರ ಸಂಯುಕ್ತೆ. ಗಾ 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 ಅಂದರೆ ಸಾಕಂತೆ. ದೇವರು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಕೊಡ್ತಾನೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ, ಗಾ ಅಕ್ಷರ ಕಲೀಲೇ ಇಲ್ಲ. ಯಾಕಂದರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕವರ್ಗ ಅಂತ ಅಕ್ಷರ ವರ್ಣಮಾನೆಯಲ್ಲಿ ಕ ಕ ಖ ಗ ಂಗ ಅಂತಿದೆ. ಅದರಲ್ಲಿ ಗ ಅನ್ನೋದು 3ನೇ ಅಕ್ಷರ, ನಮಗೆ ಗೊತ್ತಿರೋದು ಕ ಅನ್ನೋ ಮೊದಲನೇ ಅಕ್ಷರ, ಇನ್ನೆರಡು ಖ, 3ನೇದು ಗ. ನಾವು 3 ತನಕ ಬಂದಿಲ್ಲ, 2ಕ್ಕೂ ಬಂದಿಲ್ಲ, ಮೊದಲನೇದರೊಳಗೆ ಇದ್ವಿ. ಯಾವುದದು ಮೊದಲನೇ ಅಕ್ಷರ? ಯಾವುದು? ಕ. ಕ ಅಂದರೆ ಕಾಫಿ, ಕೊಡದೇ ಇದ್ದರೆ ಕಿ ಕಿರ್ಚು, ಇನ್ನೂ ಕೊಡದೇ ಇದ್ರೆ ಕು. ಕಾಕಾ ಕಿ ಕಿ ಕೂಕು ಅಂತಿರ್ತೀವಲ್ಲ, ಅದಕ್ಕೆ ಕಡೆ ಕಾಗೆ ಹಾಗೆ ಹುಟ್ಟು ಬಿಡ್ತೀವಿ. ಒಳ್ಳೇದು ಹುಟ್ಟಬೇಕು ಅಂತಾದರೆ ಸಾಯೋ ಕಾಲಕ್ಕೆ ಸಜ್ಜನನಾದವನಿಗೆ ನೆನಪು ಬರಬೇಕಾದ್ದು 4: ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಇದನ್ನು ನೆನಪು ಮಾಡಿಕೊಂಡು ಆ ತುಳಸಿ ಗಿಡದ ಕೆಳಗೆ ಸಾಲಿಗ್ರಾಮದ ಛಾಯೆಯಲ್ಲಿ ಬಾಯೊಳಗೆ ಪಾದೋದಕವನ್ನು, ಅಂದರೆ ಸಾಲಿಗ್ರಾಮದ ಪಾದೋದಕವನ್ನು ಹಾಕ್ಕೊಂಡು ಪ್ರಾಣ ಬಿಡೋದಿದೆಯಲ್ಲ, ಇದು ಸಜ್ಜನರಿಗೆ ಅವರು ಮಾಡಿಕೊಳ್ಳುವಂಥ ಸಾಯುವ ಕಾಲದ ಅಂತ್ಯಕ್ಷಣದ ಸಿದ್ಧತೆಗಳಿದು.